Hello children, good morning one and all. Today I hope all of you are fine in your homes. Today I am going to continue the unit number 1, Love for Animals. All of you going to the exercises activity. ಮಕ್ಕಳ ಇವತ್ತು ನಾನು ನಿಮಗೆ ಲವ್ ಫಾರ್ ಅನಿಮಲ್ಸ್ ಮೊದಲನೇ ಪಾಠದ ಅಭ್ಯಾಸವನ್ನ ಬಿಡಿಸ್ತಾ ಇದ್ದೀನಿ. ಹಾಗಾಗಿ ಎಲ್ಲರೂ ನಿಮ್ಮ ಹತ್ರ ಪುಸ್ತಕಗಳಿದ್ರೆ ತೆಗೆದು ಇಟ್ಕೊಳ್ಳಿ. ಅಷ್ಟೇ ಅಲ್ಲ, ನಾನು ಕಳಿಸಿರ್ತಕ್ಕಂಥ ಎಕ್ಸರ್ಸೈಸಸ್ ಆಕ್ಟಿವಿಟಿನ ಇಂಗ್ಲಿಷ್ ಕ್ಲಾಸ್ ವರ್ಕ್ ಅಲ್ಲಿ ಎಲ್ಲರೂ copy ಮಾಡಬೇಕು and you should come and show to the school. Okay children, continue the activity all of you. Love for Animals exercises activity vocabulary V1, and I think all of you know about the new words from this lesson. ಈ ಪಾಠದ ಹೊಸ ಶಬ್ದಗಳ ಅರ್ಥವನ್ನ ನಾನು ನಿಮಗೆ ಆಲ್ರೆಡಿ ಮಾಡಿಸಿದ್ದೀನಿ. ಓಕೆ ಫೈನ್, ಥ್ಯಾಂಕ್ ಯು. ಅಂಡ್ vocabulary, go to the vocabulary activities V1. Give the opposites of the following words. ಈ ಕೆಳಗಿನ ಶಬ್ದಗಳಿಗೆ ನಾವು ವಿರುದ್ಧಾರ್ಥಕ ಶಬ್ದಗಳನ್ನ ಬರೀಬೇಕು. ಅಪೋಸಿಟ್ಸ್ ಅಂದ್ರೆ ವಿರುದ್ಧಾರ್ಥಕ ಶಬ್ದಗಳು. ಮೋರ್, ಲೆಸ್, ರಿಮೆಂಬರ್ ಅಂದ್ರೆ ರಿಮೆಂಬರ್ ಅಂದ್ರೆ ಜ್ಞಾಪಕದಲ್ಲಿ ಇಟ್ಕೊಳ್ಳೋದು. ಫಾರ್ಗೆಟ್ ಅಂದ್ರೆ ಮರೆಯೋದು. ಆಲ್ವೇಸ್ ಯಾವಾಗಲೂ. ನೆವರ್ ಯಾವಾಗ್ಲೂ ಇಲ್ಲ. ಫಸ್ಟ್ ಅಂದ್ರೆ ಮೊದಲು. ಲಾಸ್ಟ್ ಕೊನೆ. ಸಾಫ್ಟ್ ಮೃದು. ಹಾರ್ಡ್ ಅಂದ್ರೆ ಕಠಿಣ. ನಿಯರ್ ಹತ್ರ. ಫಾರ್ ದೂರ. ಇದಕ್ಕೆ ಆಪೋಸಿಟ್ ವರ್ಡ್ಸ್ ಅಂತ ನಾವು ಹೇಳ್ತೀವಿ, ಅಂದ್ರೆ ಕನ್ನಡದಲ್ಲಿ ವಿರುದ್ಧಾರ್ಥಕ ಶಬ್ದಗಳು. ದೆನ್ ಮ್ಯಾಚ್ ದ ವರ್ಡ್ಸ್ ಇನ್ ಎ ಕಾಲಮ್ ಎ ವಿತ್ ದ ಕಾಲಮ್ ಬಿ. ಎ ಕಾಲಮ್ ನಲ್ಲಿ ಇರ್ತಕ್ಕಂಥ ಪದಗಳ ಜೊತೆ ಬಿ ಕಾಲಮ್ ನಲ್ಲಿ ಇರ್ತಕ್ಕಂಥ ಪದಗಳನ್ನ ಜೋಡಿಸ್ತಾ ಹೋಗೋದು. ಎ ಕಾಲಮ್ ಅಲ್ಲಿ ಸೇಜ್, ಬಾಯ್ಸ್, ಕೌ, ಸ್ಟೋರಿ ಟೆಲ್ಲರ್, ಫ್ರೆಂಡ್ಸ್. ಬಿ ಕಾಲಮ್ ಅಲ್ಲಿ ಲೂಸಿ ಅಂಡ್ ನಿತಿನ್, ಲಕ್ಷ್ಮಿ, ರಮಣ ಮಹರ್ಷಿ, dogs, grandfather. We should match with the word children. Sage. Sage is a Ramana Maharshi. So we should put the 3 number here. Boys. Ramana Maharshi always call the dogs as boys, isn't it? So we put the 4 number. Cow. Cow always call it as a ಲಕ್ಷ್ಮಿ. ಅಂದ್ರೆ ಹಸುಗಳಿಗೆ ರಮಣ ಮಹರ್ಷಿಯವರು ಲಕ್ಷ್ಮಿ ಅಂತ ಕರಿತಾ ಇದ್ರು. ಸೊ ವಿ ಪುಟ್ ದ ನಂಬರ್ 2. ಸ್ಟೋರಿ ಟೆಲ್ಲರ್. ಗ್ರ್ಯಾಂಡ್ ಮದರ್ ವಿಲ್ ಆಲ್ವೇಸ್ ಟೆಲ್ ದ ಸ್ಟೋರೀಸ್ ಟು ದ ಲೂಸಿ. ಸೊ 1. ಫ್ರೆಂಡ್ಸ್. ಲೂಸಿ ಅಂಡ್ ನಿತಿನ್ ಆರ್ ಫ್ರೆಂಡ್ಸ್. ಸೊ ವಿ ಪುಟ್ ದ ನಂಬರ್ 1. Okay children, likewise you have to copy the same one in your class work and go to the next one. V3. Find one word for the following words from the lesson. ಈ ಶಬ್ದದಲ್ಲಿ ಕೆಲವೊಂದು ಪಾಠದಲ್ಲಿ ಬರತಕ್ಕಂತ ಶಬ್ದಗಳನ್ನ ಕೊಟ್ಟಿದ್ದಾರೆ, ಅದನ್ನ ನಾವು ಒನ್ ವರ್ಡ್ ಗೆ ಚೇಂಜ್ ಮಾಡಬೇಕು. ಕಮಿಂಗ್ ಬ್ಯಾಕ್ ಮೀನ್ಸ್ ರಿಟರ್ನ್. ಅಂದ್ರೆ ಕಮಿಂಗ್ ಬ್ಯಾಕ್ ಅಂದ್ರೆ ವಾಪಸ್ ಬರೋದಕ್ಕೆ ನಾವು ಒಂದೇ ಪದದಲ್ಲಿ ರಿಟರ್ನ್ ಅಂತ ಹೇಳ್ತೀವಿ. ಸ್ಲೋ ಮೂವ್ಮೆಂಟ್ ಆಫ್ ದ ಸ್ನೇಕ್ಸ್. ಸ್ನೇಕಿನ ನಿಧಾನ ನಡಿಗೆಗೆ ನಾವು ಕ್ರಾಲ್ ಅಂತ ಹೇಳ್ತೀವಿ. ವಾಟ್ ಇಸ್ ದ ಮೀನಿಂಗ್? ಕ್ರಾಲ್. Crawl ಅಂದ್ರೆ ತೆವಳು. The snake is crawling, crawling, crawl. A place where sages live. ಋಷಿ ಮುನಿಗಳು ವಾಸ ಮಾಡ್ತಕ್ಕಂಥದ್ದು ಆಶ್ರಮದಲ್ಲಿ. ಆಶ್ರಮ. Next go to the comprehension. C1. Answer the following questions. First question. Where were Lucy and Nitin going? Lucy ಮತ್ತೆ ನಿತಿನ್ ಎಲ್ಲಿಗೆ ಹೋಗ್ತಾ ಇದ್ರು? Lucy and Nitin are returning to home from school. What did they see? They saw a man with his pet dog. ಅವರಲ್ಲಿ ಏನ್ ನೋಡಿದ್ರು? ಅವರು ಒಬ್ಬ ಮನುಷ್ಯ ತನ್ನ ಒಂದು ಪೆಟ್ ಡಾಗ್. ಪೆಟ್ ಡಾಗ್ ಅಂದ್ರೆ ಅವನ ಅಚ್ಚುಮೆಚ್ಚಿನ ನಾಯಿನ ಜೊತೆನಲ್ಲಿ ಹೋಗೋದನ್ನ ಅವರು ನೋಡಿದ್ರು. Why were the animals attracted towards ಮಹರ್ಷಿ? ಪ್ರಾಣಿಗಳು ಯಾಕೆ ಮಹರ್ಷಿಯವರ ಹತ್ರ ಅಷ್ಟೊಂದು ಆಕರ್ಷಿತರಾಗ್ತಾ ಇದ್ದು? ಯಾಕೆಂದ್ರೆ animals were attracted towards ಮಹರ್ಷಿ because he loved the animals and birds. ಅವರು ಎಲ್ಲಾ ಪ್ರಾಣಿಗಳನ್ನ ಪಕ್ಷಿಗಳನ್ನ ತುಂಬಾ ಪ್ರೀತಿಸ್ತಾ ಇದ್ರು. ಅದಕ್ಕೋಸ್ಕರ ಪ್ರಾಣಿಗಳು ಅವ್ರ ಹತ್ರ ತುಂಬಾ ಅಟ್ರಾಕ್ಟ್ ಆಗ್ತಾ ಇದ್ದು. Where did ರಮಣ ಮಹರ್ಷಿ keep the animals? ರಮಣ ಮಹರ್ಷಿ kept the animals in his ashram. ಅವರು ತಮ್ಮ ಆಶ್ರಮದಲ್ಲಿ ಎಲ್ಲಾ ಪ್ರಾಣಿಗಳನ್ನ ಇಟ್ಟು ಸಾಕೊಳ್ತಾ ಇದ್ರು. What happened one day when he was sitting by the hillsides?
when Maharshi was sitting on hillside, ಒಂದು ದಿವಸ ಮಹರ್ಷಿಯವರು ಬೆಟ್ಟದ ತಪ್ಪಲಿನಲ್ಲಿ ಕೂತಿರ್ಬೇಕಾದ್ರೆ ಆ ಸ್ನೇಕ್ ಕ್ರಾಲ್ ಓವರ್ ಹಿಸ್ ಲೆಗ್ಸ್, ಒಂದು ಹಾವು ಅವರ ಕಾಲ ಮೇಲ್ಗಡೆ ತೆವಳ್ಕೊಂಡು ಹೋಯ್ತು. ಹೌ ಡಿಡ್ he feed the peacocks? ಅವರು ನವಿಲುಗಳಿಗೆ ಹೇಗೆ ಆಹಾರವನ್ನ ತಿನ್ನಿಸ್ತಾ ಇದ್ರು? he feed the peacocks by making sounds of their cries. ಆ ಪಿಕಾಕ್ಗಳನ್ನ ಕ್ರೈ ಅಂದ್ರೆ ಜೋರಾಗಿ ಕೂಗೋದ್ರ ಮೂಲಕ, ಅವುಗಳ ರೀತಿನಲ್ಲೇ ಶಬ್ದಗಳನ್ನ ಮಾಡೋದ್ರ ಮುಖಾಂತರ ಅವರು ಪಿಕಾಕ್ಗಳಿಗೆ ಆಹಾರವನ್ನ ತಿನ್ನಿಸ್ತಾ ಇದ್ದಂದ್ರೆ. ಪಿಕಾಕ್ ಅಂದ್ರೆ ನವಿಲುಗಳು. ಗೊತ್ತಾಯ್ತಾ? ಇಷ್ಟು ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ಗೋ ಟು ದ ನೆಕ್ಸ್ಟ್ ಆಲ್ ಆಫ್ ಯು. Why did Ramana Maharshi not allow anyone to kill snakes? ಅವರು ಯಾಕೆ ಯಾರನ್ನ ಸಹ ಸ್ನೇಕ್ಸ್ ಅನ್ನ ಕೊಲ್ಲಿಕ್ಕೆ ಬಿಡ್ತಿರ್ಲಿಲ್ಲ? ನಾವು ಅಷ್ಟ್ ಮನೇಲಲ್ವಾ, when we saw the snakes, we are streaming, ಜೋರಾಗಿ ಕಿರ್ಚ್ಕೊಳ್ತೀವಿ ನಾವು, ಸ್ಕ್ರೀಮಿಂಗ್, isn't it? ಕಿರ್ಚ್ಕೊಂಡು ಹಾವು 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 ಅಂತೀವಿ. ಅವಾಗ ಯಾರಾದ್ರೂ ಬಂದು ಅದನ್ನ ಹೊಡೆದಾಕ್ತಾರೆ ಅಲ್ವಾ. ಬಟ್ ರಮಣ ಮಹರ್ಷಿ ನಾಟ್ ಅಲೋಡ್ ಎನಿ ಪೀಪಲ್ ಟು ಕಿಲ್ ಸ್ನೇಕ್ಸ್. ಆದ್ರೆ ರಮಣ ಮಹರ್ಷಿ ಅವರು ಯಾವುದೇ ಹಾವುಗಳನ್ನ ನೋಡ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಯಾಕಪ್ಪ ಅಂತಂದ್ರೆ ನಾವು ಅವ್ರಗಳ ಮನೆಯಲ್ಲಿ ಬಂದಿರೋದು, ಅದಕ್ಕೋಸ್ಕರ ಅವಕ್ಕೆ ನಾವು ಟ್ರಬಲ್ ಅನ್ನ ಕೊಡಬಾರ್ದು. ಸೊ ರಮಣ ಮಹರ್ಷಿ ಈಸ್ ನಾಟ್ ಅಲೋಡ್ ಪೀಪಲ್ ಟು ಕಿಲ್ ಸ್ನೇಕ್ಸ್ ಬಿಕಾಸ್ ವಿ ಹ್ಯಾವ್ ಕಮ್ ಟು ದೇರ್ ಹೋಮ್. ನಾವು ಹಾವುಗಳ ಮನೆಯಲ್ಲಿ ಬಂದು ವಾಸವನ್ನ ಮಾಡ್ತಾ ಇದೀವಿ. ಅಂಡ್ ವಿ ಹ್ಯಾವ್ ನೋ ರೈಟ್ ಟು ಟ್ರಬಲ್ ದೆಮ್. ಅಂದ್ರೆ ಅವುಗಳಿಗೆ ತೊಂದರೆ ಕೊಡ್ತಕ್ಕಂಥದ್ದು ನಮ್ಮ ಅಭ್ಯಾಸ ಆಗ್ಬಾರ್ದು, ಅವುಗಳನ್ನ ಸಾಯಿಸಬಾರ್ದು, ಯಾವುದೇ ಪ್ರಾಣಿಗಳ ಹಿಂಸೆಯನ್ನ ಮಾಡಬಾರ್ದು ಅಂತ ರಮಣ ಮಹರ್ಷಿ ಅವರು ಹೇಳ್ತಾ ಇದ್ರು. ಹೂ ಟೋಲ್ಡ್ ಸ್ಟೋರೀಸ್ ಟು ಲೂಸಿ? ಲೂಸಿಗೆ ಯಾರು ಕಥೆಗಳನ್ನ ಹೇಳ್ತಾ ಇದ್ರು? ಗ್ರ್ಯಾಂಡ್ ಮದರ್ ಟೋಲ್ಡ್ ಸ್ಟೋರೀಸ್ ಟು ಲೂಸಿ. ಗ್ರ್ಯಾಂಡ್ ಮದರ್ ಅಂದ್ರೆ ಅಜ್ಜಿ, ಅವಳಿಗೆ ಕಥೆಗಳನ್ನ ಹೇಳ್ತಾ ಇದ್ರು. ಓಕೆ ಚಿಲ್ಡ್ರನ್, ಐ ಥಿಂಕ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಪ್ಯಾಸೇಜ್. ದೆನ್ ವಿ ಗೋ to the language exercises. Fill in the blanks by using ing form. ಕೆಲವೊಂದು ಶಬ್ದಗಳು ನಾವು ing ನನ್ನ ಹಾಕಿದಾಗ ಅವೇನಾಗ್ತವೆ? ಬದಲಾವಣೆಯನ್ನ ಹೊಂದುತ್ತವೆ. ಕೆಲವೊಂದು ಹೊಸ ಶಬ್ದಗಳು ಅಲ್ಲಿ ಉತ್ಪತ್ತಿ ಆಗ್ತವೆ. ಅಂದ್ರೆ ಕ್ರಿಯಾಪದಗಳಿಗೆ ನಾವು ಕ್ರಿಯಾಪದಗಳಿಗೆ ಅಂದ್ರೆ ಕ್ರಿಯಾಪದ ಅಂದ್ರೆ ವರ್ಬ್. ಎಲ್ಲಾ ಪದಗಳು ವರ್ಬ್ ಆಗಿ ಕೆಲಸವನ್ನ ಮಾಡ್ಬೇಕಾದ್ರೆ ಒಂದು ಪದದಲ್ಲಿ ವರ್ಬ್ ಇದ್ದೇ ಇರುತ್ತೆ, ಕ್ರಿಯಾಪದ ಇದ್ದೇ ಇರುತ್ತೆ. ಆ ಕ್ರಿಯಾಪದಕ್ಕೆ ನಾವು ing ಅಂತಕ್ಕಂಥ ಹೊಸ ಪದವನ್ನು ಸೇರಿಸಿದಾಗ ಸಮ್ ಟೈಮ್ಸ್ ಇಟ್ ಸ್ಪೆಲ್ಲಿಂಗ್ಸ್ ಚೇಂಜಸ್. ಅಲ್ಲಿ ಸ್ಪೆಲ್ಲಿಂಗ್ಸ್ ಗಳು ಬದಲಾವಣೆಯನ್ನ ಹೊಂದುತ್ತೆ. ಇನ್ನು ಕೆಲವೊಂದು ಸಲ ಬದಲಾವಣೆಯನ್ನ ಹೊಂದಲ್ಲ, ಕೆಲವೊಂದು ಸಲ ಡಬಲ್ ಆಗುತ್ತೆ. ಅಂದ್ರೆ ಕೊನೆಯ ಪದ ಡಬಲ್ ಆಗುತ್ತೆ. ನಾನು ನಿಮಗೆ ಅದನ್ನ ಹೇಳ್ಕೊಡ್ತೀನಿ ಮಕ್ಕಳು ಇವತ್ತು. ಪ್ಲೇ, ಸ್ವಿಮ್, ರೀಡ್, ಡ್ಯಾನ್ಸ್, ರನ್ ಇವೆಲ್ಲವೂ ಸಹ ವರ್ಬ್ಗಳು. ವರ್ಬ್ಗಳು ಅಂದ್ರೆ ಕ್ರಿಯಾಪದಗಳು. ಸೋಯಿಂಗ್ ಸಮ್ ಆಕ್ಷನ್ಸ್ ಅಂದ್ರೆ ಆಕ್ಷನ್ಸ್ ವರ್ಡ್ಸ್ ಆರ್ ನಥಿಂಗ್ ಬಟ್ ವರ್ಬ್ಸ್. ವರ್ಬ್ಸ್ ಅಂದ್ರೆ ಏನು? ಆಕ್ಷನ್ ವರ್ಡ್ಸ್ ಅನ್ನೇ ನಾವು ವರ್ಬ್ಸ್ ಅಂತ ಹೇಳ್ತೀವಿ. ಅಂದ್ರೆ ಕೆಲಸಗಳನ್ನ ಕೆಲಸವನ್ನ ನಡೀತಾ ಇದೆ ಆ ವಾಕ್ಯದಲ್ಲಿ. ಅವಳು ನೃತ್ಯವನ್ನು ಮಾಡುತ್ತಿದ್ದಾಳೆ, ಕಲಿಯುತ್ತಿದ್ದಾಳೆ, ತಿನ್ನುತ್ತಿದ್ದಾಳೆ, ಡ್ಯಾನ್ಸ್ ಅನ್ನ ಮಾಡ್ತಾ ಇದ್ದಾಳೆ, ಆಟ ಆಡ್ತಾ ಇದ್ದಾಳೆ, ಆಟ ಆಡ್ತಾ ಇದ್ದಾರೆ. ಇವೆಲ್ಲವೂ ಸಹ ನಮಗೆ ಏನಾಗುತ್ತೆ? ಅಲ್ಲಿ ಒಂದು ಕ್ರಿಯೆಯನ್ನ ನಡೆಸ್ತಾ ಇದೆ. ಅಂದ್ರೆ ಏನೋ ಕೆಲಸ ನಡೀತಾ ಇದೆ ಆ ವಾಕ್ಯದಲ್ಲಿ ಅನ್ನೋದನ್ನ ತೋರಿಸ್ಕೊಡೋದಕ್ಕೆ ನಾವು ಕ್ರಿಯಾಪದ ಅಂತ ಹೇಳ್ತೀವಿ. So the boys are dancing. Look at this sentence children. The boys are dancing. Look at, we should add ಇಲ್ಲಿ ಡ್ಯಾನ್ಸ್ ಅಂತ ಸೇರಿಸ್ಬೇಕು. ಡ್ಯಾನ್ಸ್ ಅಂತ ಸೇರಿಸಿದಾಗ ಇಲ್ಲಿ ಡ್ಯಾನ್ಸ್ ಅಂತ ಬರಲ್ಲ ಮಕ್ಕಳೇ. ದ ಬಾಯ್ಸ್ ಆರ್ ರನ್ನಿಂಗ್. ಇಲ್ಲೇನ್ ಬರುತ್ತೆ? ದ ಬಾಯ್ಸ್ ಆರ್ ರನ್ನಿಂಗ್. ರನ್ನಿಂಗ್ ಅಂತ ಬಂದಾಗ ಇಲ್ಲಿ ನಾವು RUNNING ರನ್ನಿಂಗ್ ಅಂತ ಬಂದಾಗ ನಾವಿಲ್ಲಿ ಅಲ್ಲಿ ಸರಿ ಮಾಡ್ಕೊಳ್ಳಿ ಮಕ್ಕಳೇ. ಅದು ಡ್ಯಾನ್ಸಿಂಗ್ ಅಂತ ಬರಲ್ಲ, ಅಲ್ಲಿ ತಪ್ಪಾಗಿದೆ ಟೈಪಿಂಗ್. ಅದಕ್ಕೋಸ್ಕರ ರನ್ನಿಂಗ್ ಅಂತ ಮಾಡ್ಕೊಳ್ಳಿ. RUNNING ರನ್ನಿಂಗ್ ಅಂತ ಬಂದಾಗ ಅಲ್ಲಿ 2 ಎನ್ಗಳಲ್ಲಿ ಸೇರ್ಪಡೆಯನ್ನ ಹೊಂದುತ್ತವೆ. ಅಂದ್ರೆ ING ಬಂದಾಗ ಅಲ್ಲಿ ಸ್ಪೆಲ್ಲಿಂಗ್ಸ್ ಸಹ ಚೇಂಜ್ ಆಗುತ್ತೆ. ಅಂದ್ರೆ ಬಾಯ್ಸ್ ಸಹ ಡ್ಯಾನ್ಸಿಂಗ್ ಮಾಡ್ತಾರೆ, ಆದ್ರೆ ಇಲ್ಲಿ ಗರ್ಲ್ಸ್ ಆರ್ ಡ್ಯಾನ್ಸಿಂಗ್ ಅಂತಕ್ಕಂಥದ್ದು ಸೂಕ್ತವಾಗಿರ್ತಕ್ಕಂಥ ಪದ. ಹಾಗಾಗಿ ಇಲ್ಲಿ ರನ್ನಿಂಗ್ ಅನ್ನೋದನ್ನ ಇಲ್ಲಿ ಸೇರಿಸ್ಕೊಳ್ಳಿ. ನಾನು ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಇಲ್ಲಿ ಡ್ಯಾನ್ಸಿಂಗ್ ಅನ್ನೋ ಪದ ಬರಲ್ಲ, ಅದಕ್ಕೋಸ್ಕರ ಏನ್ ಮಾಡಿ, ಯು ಶುಡ್ ಆಡ್ ರನ್ನಿಂಗ್. ಅಂಡ್ ವಿ ಗೋ ಟು ದ ಸೆಕೆಂಡ್ ಒನ್. ಐ ಲೈಕ್ ಪ್ಲೇಯಿಂಗ್ ಕ್ರಿಕೆಟ್. ಇಲ್ಲಿ ಪ್ಲೇಯಿಂಗ್ ನೋಡಿ, ಇಲ್ಲಿ ಯಾವುದೇ ಬದಲಾವಣೆಯನ್ನ ಹೊಂದಿಲ್ಲ. ಇಲ್ಲಿ PLAY ಇದೆ, ಇದಕ್ಕೆ ING ಅನ್ನ ನಾವು ಸೇರಿಸಿದಾಗ PLAYING ಪ್ಲೇಯಿಂಗ್ ಅಂತಾನೆ ಇದು ಆಗುತ್ತೆ. ಪ್ಲೇಯಿಂಗ್ ಕ್ರಿಕೆಟ್. ನಾನು ಇದಕ್ಕೆ ನಿಮಗೆ ಇನ್ನೊಂದು ಕ್ಲಾಸ್ ಅಲ್ಲಿ ಈ ಪಾಠವನ್ನ ನಾನು ನಿಮಗೆ ಮಾಡ್ಕೊಡ್ತೀನಿ. ಯಾವ ಜೊತೆ? ವರ್ಬಿನ ಜೊತೆನಲ್ಲಿ, ಯಾವ್ದಾದ್ರು ಒಂದು ವರ್ಬಿನ ಜೊತೆನಲ್ಲಿ ನಾವು ING ಅನ್ನ ಸೇರಿಸಿದಾಗ ಯಾವ ರೀತಿ ಬದಲಾವಣೆಯನ್ನ ಹೊಂದುತ್ತೆ ಅಂತ
So ಇದು just ನಿಮಗೆ exercises, go through the exercises, that's all. The fish is swimming in the water. ನೋಡಿ ಸ್ವಿಮ್ಮಿಂಗ್ ಅಂತ ಬಂದಾಗ ಸ್ವಿಮ್ ಲಾಸ್ಟ್ ಗೆ ಒಂದೇ ಎಂ ಇದೆ, ಬಟ್ ING ನ ಸೇರಿಸಿದಾಗ ಇಲ್ಲಿ ಡಬಲ್ ಎಂ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಈ ರೀತಿ ಕೆಲವೊಂದು ಪದಗಳಲ್ಲಿ ಅಷ್ಟೇ ಬದಲಾವಣೆಯನ್ನ ಹೊಂದುತ್ತಾ ಹೋಗುತ್ತೆ. ಅಂದ್ರೆ there is the repetition of the last letter of the verb. verb ಗೆ ಲಾಸ್ಟ್ ಲೆಟರ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಕೊಡಬೇಕಾದ್ರೆ ನಾವಿಲ್ಲಿ ಈ ರೀತಿ ಬದಲಾವಣೆಯನ್ನ ಹೊಂದುತ್ತಾ ಹೋಗುತ್ತೆ. ನಳಿನಿ is reading the newspaper. ಇಲ್ಲಿ read, reading ಬಂದಾಗ there is no changes at all. The girls are dancing. ನೋಡಿ ಡ್ಯಾನ್ಸ್ ಅಂತ ಬಂದಾಗ there is a e is ಡಿಲೀಟಿಂಗ್ ಇಯರ್. ಇಲ್ಲಿ ಇ ಅನ್ನೋದು ನಮಗೆ ಕಾಣಿಸ್ತಾ ಇಲ್ಲ, ಡಿಲೀಟ್ ಆಗಿದೆ. ಸೊ ಡ್ಯಾನ್ಸಿಂಗ್ ಇಲ್ಲಿ ING ಫಾರ್ಮ್ ಅನ್ನ ಸೇರಿಸಿದಾಗ ಇದು ಬದಲಾವಣೆಯನ್ನ ಹೊಂದುತ್ತೆ. ದ ಬಾಯ್ಸ್ ಆರ್ ರನ್ನಿಂಗ್. ಐ ಲೈಕ್ ಪ್ಲೇಯಿಂಗ್ ಕ್ರಿಕೆಟ್. ದ ಫಿಶ್ ಈಸ್ ಸ್ವಿಮ್ಮಿಂಗ್ ಇನ್ ದ ವಾಟರ್. ನಳಿನಿ ಈಸ್ ರೀಡಿಂಗ್ ದ ನ್ಯೂಸ್ ಪೇಪರ್. ದ ಗರ್ಲ್ಸ್ ಆರ್ ಡ್ಯಾನ್ಸಿಂಗ್. ಇದು ಮಕ್ಕಳೇ ಸ್ವಲ್ಪ ಅರ್ಥ ಆಗ್ಲಿಕ್ಕೆ ಕಷ್ಟ ಆಗ್ಬೋದು. ಸೊ ಐ ವಿಲ್ ಟ್ರೈ ಇನ್ ದ ನೆಕ್ಸ್ಟ್ ವಿಡಿಯೋ. ಈ ವಿಡಿಯೋನ ನಾನು ನಿಮಗೆ ಮತ್ತೊಮ್ಮೆ ಸಪರೇಟ್ ಆಗಿ ಮಾಡಾಕ್ತೀನಿ. ಜಸ್ಟ್ ಇಟ್ ಈಸ್ ದ ಇನ್ ಯುವರ್ ಟೆಕ್ಸ್ಟ್ ಬುಕ್ ಅಂಡ್ ಗೋ ಥ್ರೂ ದ ಕಾಪಿ ಇಟ್. ಇದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದ್ರಿಂದ ಇದನ್ನ ಕಾಪಿಯನ್ನ ಮಾಡಿ. ಓಕೆ ಚಿಲ್ಡ್ರನ್, ಗೋ ಟು ದ ನೆಕ್ಸ್ಟ್ ಒನ್. N2. Arrange the words to frame meaningful sentences. ಇಲ್ಲಿ ಅದಲು ಬದಲನ್ನ ಮಾಡ್ಕೊಟ್ಟಿದ್ದಾರೆ. That is, there is a rearrange of the words. ಅಲ್ಲಿ ಒಂದು ಕಾಲಮ್ ಅನ್ನ ಹಾಕಿದ್ದಾರೆ ನೋಡಿ, ಅಲ್ಲಿ rearrange ಮಾಡಿ ಕೊಟ್ಟಿದ್ದಾರೆ. ಅಂದ್ರೆ ಆ ಕಡೆ ಈ ಕಡೆ ಆಗಿದೆ. So how we are going to rearrange the words? We should start with the capital letter R. ಇಲ್ಲಿ ಕ್ಯಾಪಿಟಲ್ ಲೆಟರ್ ಇಂದ R ಇಂದ ನಾವೇನ್ ಮಾಡ್ಬೇಕು, ಅದನ್ನ ಸ್ಟಾರ್ಟ್ ಮಾಡಬೇಕು. ರಮಣ ಮಹರ್ಷಿ was a sage. Okay children, animals and birds Ramana Maharshi loved. ಇಲ್ಲಿ R ಕ್ಯಾಪಿಟಲ್ ಲೆಟರ್ ಇಂದಾನೆ ಸ್ಟಾರ್ಟ್ ಮಾಡಬೇಕು. Ramana Maharshi loved animals and birds. Okay, next one. Ramana Maharshi never allowed people to kill snakes. To kill snakes. ನೋಡಿ, Ramana Maharshi never allowed people to kill snakes. Next one. Ramana Maharshi first fed the animals. ಅವ್ರು ಯಾವಾಗ್ಲೂ ಮುಂಚೆ ಅನಿಮಲ್ಸ್ ಗೆನೆ ಊಟವನ್ನ ಮಾಡಿಸ್ತಾ ಇದ್ರು. ಈ ತರ ರೀಅರೇಂಜ್ ಮಾಡೋದ್ರಿಂದ ಯು ಕ್ಯಾನ್ ಮೇಕ್ ಯೂಸ್ ಆಫ್ ಯುವರ್ ಓನ್ ಸೆಂಟೆನ್ಸಸ್ ಅಟ್ ಎನಿ ಎನ್ವೈರನ್ಮೆಂಟ್. ನೀವು ಯಾವುದೇ ಪರಿಸರದಲ್ಲಿ ಇದ್ರೂ ಸಹ ಹೊಸ ಹೊಸ ವಾಕ್ಯಗಳ ರಚನೆಯನ್ನ ಮಾಡೋದನ್ನ ಕಲ್ತ್ಕೊಂಡ್ರೆ ನಿಮಗೆ ಅದು ಈಸಿ ಆಗುತ್ತೆ. ನೆಕ್ಸ್ಟ್ ವಿ ಗೋ ಟು ದ L4. ಸ್ಪೀಚ್ ಸೌಂಡ್ಸ್. ಅಂದ್ರೆ ನಾವು ಮಾತನಾಡ್ತಕ್ಕಂಥದ್ರಲ್ಲಿ ಯಾವ ರೀತಿ ಬದಲಾವಣೆಯನ್ನ ಹೊಂದುತ್ತಾ ಹೋಗುತ್ತೆ. ಸೌಂಡ್ ದಟ್ ರಿಂಗ್. M, N and NG. Say long NG. Where is the part of the tongue? So ಅವಾಗ ಈ ಪದಗಳನ್ನ ನೋಡಿ. M, N, NG. Say long NG. Ring, ring. ಪ್ರಾಕ್ಟೀಸ್ ಮಾಡಿ ಎಲ್ಲರೂ. Ding dong, sing a song. ನೋಡಿ, ಎಲ್ಲ ನಮ್ಮ ಟಂಗ್ ಅಂದ್ರೆ ನಮ್ಮ ನಾಲಿಗೆ ನಮ್ಮ ಒಂದು ಬಾಯಿನ ಮೇಲ್ಭಾಗದಲ್ಲಿ ಇರುತ್ತೆ ಅಲ್ವಾ. ರಿಪೀಟ್ ಮಾಡಿ. Ding dong, sing a song. Drumming, humming. Practice children. This is a tongue twister. Tongue twister ಅಂತ ಹೇಳ್ತಾರೆ. ಅಂದ್ರೆ ನಾಲಿಗೆ ಸುರುಳಿ. ನಮ್ಮ ನಾಲಿಗೆನ ಚೆನ್ನಾಗಿ ತಿರುಗಿಸ್ಬೇಕು. Drumming, humming, humming, drumming, drumming, humming, humming, drumming, drumming, humming, humming, drumming. ಈ ರೀತಿ ಫಾಸ್ಟ್ ಆಗಿ ಹೇಳ್ಬೇಕು. Ding dong, sing a song. 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 ಈ ರೀತಿ ಪ್ರಾಕ್ಟೀಸ್ ಅನ್ನ ಮಾಡಬೇಕು. ಪದೇ ಪದೇ ಹೇಳೋದ್ರಿಂದ we can make use it of our tongue very neatly. ನಮ್ಮ ನಾಲಿಗೆ ಕ್ಲೀನ್ ಆಗಿ ಏನಾಗುತ್ತೆ, ಪ್ರಾಕ್ಟೀಸ್ಗೆ ಬರುತ್ತೆ. ಹೇಳಿ ಮಕ್ಕಳೇ, ಪ್ರಾಕ್ಟೀಸ್ ಮಾಡಿದ್ನ. ಡ್ರಮ್ಮಿಂಗ್, ಹಮ್ಮಿಂಗ್, ಹಮ್ಮಿಂಗ್, ಡ್ರಮ್ಮಿಂಗ್ ಅಂತ ಸ್ಪೀಡ್ ಆಗಿ ಹೇಳ್ಬೇಕು ಇದನ್ನ. Go to the next children. I think this is the end of your exercises activity. Practice well and write these exercises activities in your classwork. Thank you one and all. Have a nice day children. Bye.